ನಮಸ್ಕಾರ ವೀಕ್ಷಕರೇ. ಸೊ ನಿಮಗೆ ಲಾರ್ಡ್ ಶಿವನಿಂದ ಏನಿದೆ ಮೆಸೇಜ್ ಅಂತ ನೋಡೋಣ. ಇಲ್ಲಿ ನಾನು 2 ಸ್ಟೋನ್ಸ್ನ ತೋರಿಸ್ತಿದ್ದೀನಿ. ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೂ ನೀವು ನಂಬುವ ಶಿವನಿಂದ ನಿಮಗೆ ಪ್ರೆಸೆಂಟ್ ಲೈಫ್ ಕುರಿತಾಗಿ ಏನಿದೆ ಮೆಸೇಜ್ ಅಂತ ನೋಡೋಣ. ಯಾರು ಈ ಒಂದು ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ? ಲೆಟ್ಸ್ ಸಿ ವಾಟ್ ಇಸ್ ದ ಮೆಸೇಜ್ ಫ್ರಮ್ ಲಾರ್ಡ್ ಶಿವ. ನಿಮಗೆ ಶಿವನಿಂದ ಏನು ಮೆಸೇಜಸ್ ಇದೆ? ನಾನು 2 ಮೆಸೇಜಸ್ನ ತೆಗಿತಾ ಇದ್ದೀನಿ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್, ಪ್ರೆಸೆಂಟ್ ಕಂಡೀಷನ್ಗೆ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಕ್ರಿಸ್ಟಲ್ ಬಾಲ್ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ ಟ್ರಸ್ಟ್ ಯೋರ್ ವಿಷನ್ ಆಫ್ ದ ಫ್ಯೂಚರ್. ಸೊ ನಿಮಗೆ ಕೆಲವೊಂದಷ್ಟು ಮೆಸೇಜಸ್ ಬರುತ್ತೆ ಆಯಿತಾ, ಕ್ರಿಸ್ಟಲ್ ಕ್ಲಿಯರ್ ಆಗಿ ನಿಮಗೆ ಸಿಗುತ್ತೆ. ಅದನ್ನ ನೀನು ನಂಬಬೇಕಾಗತ್ತೆ. ಹಾಗೂ ನಿಮಗೆ ದಾರಿ, ನಿಮ್ಮ ಲೈಫ್ ದಾರಿ ವಿಷಯವಾಗೂ ಕೂಡ ಒಂದಷ್ಟು ಮೆಸೇಜಸ್ ದೈವದಿಂದ ಸಿಗುತ್ತೆ. ಯು ಗೆಟ್ ಹಿಂಟ್ಸ್ ಫ್ರಮ್ ದ ಯೂನಿವರ್ಸ್ ಆಯಿತಾ. ಅದು ನೇಚರಿಂದನಾದರೂ ಆಗಿರ್ಬೋದು. ಒಟ್ಟಿನಲ್ಲಿ ಅಲರ್ಟ್ ಆಗಿರಿ ಹಾಗೂ ಕನೆಕ್ಟಿವಿಟಿನ ಇಟ್ಕೊಳ್ಳಿ. ನಿಮಗೆ ಯೂನಿವರ್ಸಿಂದ ಡೈರೆಕ್ಟಾಗಿ ನಿಮ್ಮ ಲೈಫ್ ಕುರಿತಾಗಿ ಮೆಸೇಜಸ್ ಆ್ಯಂಡ್ ಗೈಡೆನ್ಸ್ ಬರ್ತಾ ಇದೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ವಾಂಡ್ ಅಂತ ಬರ್ತಾ ಇದೆ. ಡೈರೆಕ್ಟ್ ಯೋರ್ ಎನರ್ಜಿ ಟುವರ್ಡ್ಸ್ ಯೋರ್ ಟ್ರೂ ಡಿಸೈರ್ಸ್ ಅಂತ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ ನಿನ್ನ ಪ್ಯಾಷನ್, ನಿನಗೇನು ಇಷ್ಟ ಇದೆ ಆ ವಿಷಯವಾಗಿ ನೀನು ಎಷ್ಟು ಫೋಕಸ್ಡ್ ಆಗಿರ್ತೀಯ ಹಾಗೂ ನಂಬುತ್ತೀಯ, ನೀನು ಮಾಡ್ತಾ ಇರೋವಂಥ ವಿಷಯವನ್ನು ನಂಬುತ್ತೀಯ, ಅದರಲ್ಲೇ ನೀನು ಸಕ್ಸಸ್ ನೋಡೋದು ಅಂತ ಬರ್ತಾ ಇದೆ. ಅದು ನಿಮ್ಮ ಮೆಸೇಜ್ ಆಗಿತ್ತು. ಈಗ ಈ ಒಂದು ರೆಡ್ ಕಾರ್ನೇಲಿಯನ್ ಸ್ಟೋನ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮಗೆ ಶಿವನಿಂದ ಏನಿದೆ ಮೆಸೇಜ್ ಅಂತ ಚೆಕ್ ಮಾಡಿ ಹೇಳ್ತೀನಿ. ವಾಟ್ ಈಸ್ ದ ಮೆಸೇಜ್, ಇಂಪಾರ್ಟೆಂಟ್ ಮೆಸೇಜ್ ಫಾರ್ ಯು ಫ್ರಮ್ ಲಾರ್ಡ್ ಶಿವ. ಸೊ ನಿಮ್ಗೆ 2 ಮೆಸೇಜ್ ಸಿಕ್ಕಿದೆ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಸೀಡ್ ಬರ್ತಾ ಇದೆ. ಗ್ರೋತ್ ಬಿಗಿನ್ಸ್ ಇನ್ ಸ್ಮಾಲ್ ಸ್ಟೆಪ್ಸ್. ಓಕೆ, ನರ್ಚರ್ ಯೋರ್ ಪೊಟೆನ್ಷಿಯಲ್. ಸೊ ನೀನು ಹಾಕುವ ಸ್ವಲ್ಪ ಚಿಕ್ಕ ಚಿಕ್ಕ ಹೆಜ್ಜೆಗಳಿದೆಯಲ್ಲ, ಅದು ತುಂಬ ಮ್ಯಾಟರ್ ಆಗುತ್ತೆ. ಸೊ ನೀನು ಹಾಕುವ ಎಲ್ಲ ಎಫರ್ಟ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಅದನ್ನ ಸೀರಿಯಸ್ಸಾಗಿ ತೊಗೊಂಡು ನಿನ್ನ ಲೈಫ್ನಲ್ಲಿ ಏನೇ ಇರಬಹುದು ಆ ವಿಷಯವಾಗಿ ಫೋಕಸ್ಡ್ ಆಗಿರಬೇಕು ಅಂತ ಮೆಸೇಜ್ ಬರ್ತಾ ಇದೆ. ಸ್ಮಾಲ್ ಸ್ಟೆಪ್ಸ್ ಮ್ಯಾಟರ್ಸ್. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಫೀನಿಕ್ಸ್ ಬರ್ತಾ ಇದೆ. ರೈಸ್ ಫ್ರಮ್ ದಿ ಆ್ಯಶಸ್ ಆ್ಯಂಡ್ ಸಾರ್. ಸೊ ಈಗ ಪ್ರಾಬ್ಲಮ್ ಇದೆ, ಆದರೆ ಸಾಲ್ವ್ ಮಾಡ್ಕೋಬಹುದು. ಬಿಲೀವ್ ಇನ್ ಯೋರ್ ಸೆಲ್ಫ್, ರೈಸ್ ಅಬೌವ್ ಅಂತ ಬರ್ತಾ ಇದೆ. ಈಗ ಇಶ್ಯೂಸ್ ಇದೆ ಲೈಫ್ನಲ್ಲಿ, ಆದರೆ ಅದಕ್ಕೆ ನೀನು ಕುಗ್ಗಬಾರ್ದು. ನಿನ್ನ ಕೈಲಾಗುತ್ತೆ, ನೀನು ಮುಂದೆ ಹೋಗುವಂಥ ಮೆಸೇಜ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.